ಸುದಿನ ಅಂತಂದೇಳಿ ನಾನಾದ್ರೂ ಭಾವಿಸ್ತೀನಿ. ಯಾಕೆಂದ್ರೆ ಈ ಯೋಗನ ಎಲ್ಲ ಆಂಧ್ರ, ಕರ್ನಾಟಕ, ತಮಿಳುನಾಡು, ಕೇರಳ ಎಲ್ಲ ಸ್ಟೇಟ್ನಲ್ಲಿ ಕೂಡ ಒಂದು ಯೋಗ ಪ್ರಾರಂಭ ಮಾಡಿ ಯೋಗ ಮಾಡಿದ್ರೆ ರೋಗ ಇಲ್ಲ ಅಂತಂದೇಳಿ ಕನ್ನಡದಾಗ ಹೇಳ್ತಾರಲ್ಲ, ಅದನ್ನ ಎಲ್ಲರಿಗೂ ಸಾರಿಕೊಟ್ಟು ಎಲ್ಲರಿಗೂ ಉಚಿತವಾಗಿ ಯೋಗ ಅಭ್ಯಾಸ ಮಾಡಿಸ್ಬೇಕು ಅಂತಂದೇಳಿ ಸಂಕಲ್ಪ ಮಾಡಿ ಅದನ್ನ ಮುಂದಕ್ಕೆ ತಗೊಂಡು ಹೋಗ್ತಾರೆ ಅಂತ AR ರಾಮಸ್ವಾಮಿ ಅಣ್ಣನವ್ರದ್ದು ಎಲ್ಲವಲ್ಲ ನಮ್ಮ ಇಲ್ಲೇ ಪಕ್ಕದಾಗೆ ಆಗಲಿ ಸ್ವಗ್ರಾಮ ಆಗಲಿ ಅಣ್ಣನವರು ಕೂಡ ಯಾವಾಗಲೂ ಆದಿಶಕ್ತಿ ನಮ್ಮ ಕೊಲ್ಲಾಪುರದಮ್ಮ ಅವ್ರ ಹತ್ರ ಮಾತಾಡ್ತಿರ್ತಂತೆ. ಯಾವಾಗಲೂ ಅವರು ತುಂಬ ಆಧ್ಯಾತ್ಮಿಕವಾದರು, ಅವರೆಲ್ಲ ಅನುಸಂಧಾನ ಆಗಿದೆ. ಅವ್ರಿಗೆ ದೇವ್ರನ್ನೆಲ್ಲ ಆವಾಹನ ಮಾಡ್ಕಮ್ಮ ಅಂತ ಯೋಗ ಎಲ್ಲ ಮಾಡಿದ್ದಾರೆ. ಅಣ್ಣನವ್ರ ಹತ್ರ ಯಾವಾಗಲೂ ಆದಿಶಕ್ತಿ ಕೊಲ್ಲಾಪುರದಮ್ಮ ಮಾತಾಡ್ತಿರ್ತದಂತೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ಯೋಗನ ಅಭ್ಯಾಸ ಶಿಬಿರ ಸ್ಟಾರ್ಟ್ ಮಾಡಿ ಯೋಗ ಎಲ್ಲ ಉಚಿತವಾಗಿ ಯೋಗ ಅಭ್ಯಾಸ ಮಾಡಿಕೊಡ್ಬೇಕು ಅಂತಂದೇಳಿ ಅಣ್ಣನವ್ರ ಸಂಕಲ್ಪ ಇದ್ದಿದ್ದು ಯಾವಾಗಲೂ ವ್ಯಕ್ತಪಡಿಸ್ತಿದ್ರೆ, ಇವತ್ತು ಆ ಸಂಕಲ್ಪ ನೆರವೇರಿಸೋಕ್ಕೋಸ್ಕರನ ಈಗ ನಮ್ಮ ಅಣ್ಣವರೆಲ್ಲ ಶಿಕ್ಷಣ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ನಮ್ಮ ಮಾದೇವ ಸರ್ ಕೂಡ ಸಂಕಲ್ಪ ಮಾಡಿ ಅಣ್ಣನವರ ಆಸೆಯನ್ನು ನೆರವೇರಿಸಬೇಕು ಎಂಬ ದೃಢ ಸಂಕಲ್ಪದಿಂದ ಉಚಿತವಾಗಿ ಇಲ್ಲಿ ಎಲ್ಲರಿಗೂ ಯೋಗ ಹೇಳ್ಕೊಡ್ಬೇಕು ಅಂತಂದೇಳಿ ಇವತ್ತು ಒಂದು ಶಿಕ್ಷಣ ತರಗತಿನ ಪ್ರಾರಂಭೋತ್ಸವ ಮಾಡಿದ್ದಾರೆ. ದಯಮಾಡಿ ಎಲ್ಲರೂ ತುಂಬಾ ಉಪಯೋಗಿಸ್ಕೊಳ್ಳಿ. ಈಗ ಈ ಆರೋಗ್ಯ ಚೆನ್ನಾಗಿದ್ರೆ ನಾವು ಯಾವ್ದು ಬೇಕಾದ್ರೂ ಸಾಧಿಸ್ಬೋದು. ಇದರಲ್ಲಿ ಸಂಸ್ಕಾರ, ಸಂಘಟನೆ, ಸೇವೆ, ನಾವೆಲ್ಲ ಸಂಸ್ಕಾರಿತವಾಗಿ ಸಂಘಟಿತವಾಗಿ ದೇಶಕ್ಕೋಸ್ಕರ, ನಮ್ಮ ಸಮಾಜಕ್ಕೋಸ್ಕರ, ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ, ನಮ್ಮ ಪರಂಪರೆಯಲ್ಲ ನಾವು ಮುಂದೆ ಉಳಿಸ್ಕೊಂಡು ಹೋಗೋಕ್ಕೆ ಒಂದು ಸಂಘಟಿತರಾಗಿ ಒಂದು ಸೇವಾ ಮನೋಭಾವದಿಂದ ನಮ್ಮ ದೇಶ ಪ್ರೇಮಿಗಳಾಗಿ ಹೋಗೋಕ್ಕೋಸ್ಕರ ಇದೊಂದು ಸಮಿತಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತದೆ. ದಯಮಾಡಿ 41 ದಿನ ನೀವು ಟ್ರೈನಿಂಗ್ ತಗೊಳ್ಳಿ, ಒಂದ್ಸತಿ ಅಭ್ಯಾಸ ಸ್ಟಾರ್ಟ್ ಮಾಡಿ. ಆರೋಗ್ಯ ಹೆಂಗಿರುತ್ತೆ ಅಂತಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ನಾನಿಲ್ಲಿ ಶಿಬಿರ ಎಲ್ಲ ಮಾಡಿಸ್ತಿದ್ದೆ ಆಗಲಿ, ನಾನಿಲ್ಲಿ ಯಾವಾಗಲೂ ಯೋಗ ಕ್ಲಾಸಿಗೆ ಗೊತ್ತಿರಲಿಲ್ಲ. ನಾನು ತುಮಕೂರಿಗೆ ಹೋದ್ಮೇಲೆ ಅಲ್ಲಿ ಯೋಗ ಕೇಂದ್ರದಲ್ಲಿ ಈಗ ನಾನು ಅಭ್ಯಾಸ ಮಾಡ್ತಿರೋದ್ರಿಂದ ನಮ್ಗೆ ಆರೋಗ್ಯದ ಬಗ್ಗೆ ಎಲ್ಲ ನಮ್ಗೆ ಗೊತ್ತಾಗುತ್ತೆ. ಆರೋಗ್ಯ ದೃಢವಾಗಿದ್ರೆ ನಾವು ಏನ್ ಬೇಕಾದ್ರೂ ಜೀವನದಾಗೆ ಸಾಧಿಸೋಕೆ ಒಂದು ಉತ್ಸಾಹ ಇರ್ತದೆ. ನೀವು ಮುಂದೆ ರಾಮಸ್ವಾಮಿ ಅಣ್ಣವ್ರ ಕನಸು ನೆನಸು ಮಾಡಬೇಕಾಗಿ ಇಲ್ಲಿ ಬಂದಿರೋದ್ರಿಂದ ಎಲ್ಲ ಯೋಗ ಬಂಧುಗಳಿಗೂ ನಾನು ವಿನಯಪೂರ್ವಕವಾಗಿ ವಿನ್ನಪಿಸ್ಕೊಂತ